Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಹಾಗೂ ಮೈತ್ರಿ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ನಿನ್ನೆ 100 ಕೋಟಿ ಆಫರ್ ಬಗ್ಗೆ ದೇವರಾಜೇಗೌಡ ಮಾಡಿರುವಂತಹ ಆರೋಪ ಕಾಂಗ್ರೆಸ್ನ ನಾಯಕರು ಕೆರಳುವಂತೆ ಮಾಡಿದೆ. ತಮ್ಮ ವಿರುದ್ಧದ ನೇರ ಆರೋಪಕ್ಕೆ ಡಿಕೆ ಶಿವಕುಮಾರ್ ಮಾತಿನಲ್ಲೇ ಬೆಂಕಿ ಉಗಿಳಿದ್ದಾರೆ. ಬನ್ನಿ ಈ ರಿಪೋರ್ಟ್ ನೋಡೋಣ. ನೂರು ಕೋಟಿ ಆಫರ್. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ಅಡ್ವಾನ್ಸ್. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. 4 ಸಚಿವರು ಡಿಸಿಎಂ ಡಿಕೆ. 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ನೇರವಾಗಿ ಡಿಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣದಲ್ಲಿ ದೇವರಾಜೇಗೌಡ ಎಂಟ್ರಿ ಕೊಟ್ಟಾಗಿನಿಂದ ಮತ್ತೆ ಡಿಕೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಹೆಸರು ಕೇಳಿ ಬರ್ತಿದೆ. ಮತ್ತೆ ದೇವರಾಜೇಗೌಡ ಸಿಡಿಸಿರೋ ಹೊಸ ಬಾಂಬ್ ಕೂಡ ಡಿಕೆ ಬಳಿಗೆ ಬಂದು ಬಿದ್ದಿದೆ. ಇದು ಕೈಪಡೆಯನ್ನ ಕೆರಳಿಸಿದೆ. ಡಿಸಿಎಂ ಡಿಕೆಯಿಂದ ಹಿಡಿದು ಸಚಿವರೆಲ್ಲ ದೇವರಾಜೇಗೌಡ ಆರೋಪಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ಏನಿದು 100 ಕೋಟಿ ಆಫರ್ ಫೈಟ್ ತೋರಿಸ್ತೀವಿ. ಅದಕ್ಕೂ ಮುನ್ನ ದೇವರಾಜೇಗೌಡ ಮಾಡಿರೋ ಆರೋಪವೇನು ಒಮ್ಮೆ ನೋಡ್ಬಿಡಿ. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡಲ್ ತರಿಸ್ಕೊಂಡು ಪೆಂಡಲ್ ರೆಡಿ ಮಾಡಿದೆ ಡಿಕೆ ಶಿವಕುಮಾರ್. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ದೇವರಾಜೇಗೌಡ ತಲೆ ಕೆಟ್ಟವನು, ಆಸ್ಪತ್ರೆಗೆ ಸೇರಿಸಬೇಕು. 100 ಕೋಟಿ ಆಫರ್ ಆರೋಪದ ವಿರುದ್ಧ ಡಿಕೆ ಗುಡುಗು. ದೇವರಾಜೇಗೌಡ ಮಾಡಿರೋ ಆರೋಪ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಕೆಂಪಾಗಿಸಿದೆ. ಇಂದು ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಡಿಕೆ ಕೋಟಿ ಆಫರ್ ಕೊಟ್ಟ ಆರೋಪವನ್ನ ಅಲ್ಲಗಳೆದಿದ್ದಾರೆ. ದೇವರಾಜೇಗೌಡ ತಲೆ ಕೆಟ್ಟವನು, ಆಸ್ಪತ್ರೆಗೆ ಸೇರಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮೆಂಟಲ್ ಕೇಸು ಅವನು ಮಾತಾಡಲಿ, ಅವನು ಎಲ್ಲ ಅವನೇನು ಬೇಕಾದ್ರೂ ಮಾತಾಡ್ತಾನೆ. ತಲೆ ಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾದ್ರೆ ನಾನು ಯಾವ ಮಾತಾಡಿಲ್ಲ ರೀ. ನಾನು ನಡೆಸ್ಬೇಕು ಹೇಳ್ತೀನಿ. ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಯಾವ ಉದ್ದದಲ್ಲಿ ಯಾವ ಇದೆಯೋ ಯಾರಿಗೂ. ದೇವರಾಜೇಗೌಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಸರ್ಕಾರ ಪತನದ ಹೇಳಿಕೆಗೆ ಪರಮೇಶ್ವರ್ ಕಿಡಿ. ನಾನು ಹೊರಗೆ ಬಂದ್ರೆ ಸರ್ಕಾರ ಪತನ ಎಂದ ದೇವರಾಜೇಗೌಡ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ದೇವರಾಜೇಗೌಡ ಹೇಳಿಕೆಗೆ ಕೌಂಟರ್ ಕೊಟ್ಟ ಪರಮೇಶ್ವರ್, ಹಾಗಾದ್ರೆ ದೇವರಾಜೇಗೌಡ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂದ್ರು. ವಿಷಯ ಡೈವರ್ಟ್ ಮಾಡಲು ಗೂಬೆ ಕೂರಿಸ್ತಿದ್ದಾರೆ ಎಂದ ಪ್ರಿಯಾಂಕ್. ದೇವರಾಜೇಗೌಡ ಮಾಡಿರೋ ಆರೋಪದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೆಸರಿನ ಪ್ರಸ್ತಾಪವೂ ಇತ್ತು. ಈ ಬಗ್ಗೆ ಕಿಡಿಕಾರಿರುವ ಪ್ರಿಯಾಂಕ್ ಖರ್ಗೆ ವಿಷಯಾಂತರ ಮಾಡಲು ಗೂಬೆ ಕೂರಿಸ್ತಿದ್ದಾರೆ ಎಂದಿದ್ದಾರೆ. ಸಚಿವ ಮಧು ಬಂಗಾರಪ್ಪ ಮತ್ತು KJ ಜಾರ್ಜ್ ಕೂಡ ದೇವರಾಜೇಗೌಡ ಮಾತಿಗೆ ಕಿಡಿಕಾರಿದ್ದಾರೆ. JDS ಅವರು BJP ಅವರು ಏನ್ ಮಾಡ್ತಾ ಇದ್ದಾರೆ, ಇಶ್ಯೂವನ್ನ ಡೈವರ್ಟ್ ಮಾಡಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಅದು ಯಾವ ವ್ಯಕ್ತಿ ಅನ್ನೋರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಅದ್ರದ್ದೆಲ್ಲ ತಗೊಳ್ಬೇಕಾಗತ್ತೆ. ಅದ್ರ ಅಥೆಂಟಿಕೇಶನ್ ಏನು, ಅದ್ರದ್ದು ಸ್ಟ್ರೆಂತ್ ಏನು ಅಂತ ಹೇಳಿ ನೋಡಬೇಕಾಗುತ್ತೆ. ಬಿಕಾಸ್ ಅವರೇ ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಈಗ ದೇವರಾಜೇಗೌಡರು SIT ಇದ್ದಾರೆ. ಅವರು ಏನೇ ಆರೋಪ ಮಾಡಿದ್ರು ವಿತ್ತು ಸಾಕ್ಷಿದೊಟ್ಟಿಗೆ ಅವರು SITಗೆ ವಿಚಾರಗಳನ್ನು ಹೇಳಿ SIT ಇರೋದು ವಿಚಾರದಲ್ಲಿ ಆಕ್ಷನ್ ತಗೊಂಡು
ಪ್ರಜ್ವಲ್ ಕೇಸ್ ಬಗ್ಗೆ ಮೌನ ಮುರಿದ ಎಚ್.ಡಿ. ದೇವೇಗೌಡ. ಪ್ರಜ್ವಲ್ ಪೆನ್ ಡ್ರೈವ್ ವಿಚಾರವಾಗಿ ಮಾಜಿ ಪ್ರಧಾನಿ ದೇವೇಗೌಡ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಯಾವ ತಕರಾರು ಇಲ್ಲ ಅಂದಿದ್ದಾರೆ. ಈ ಒಂದು ವಿಷಯದಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಅವರೆಲ್ಲರ ಮೇಲೆ ಕ್ರಮ ತಗೋಬೇಕು. ನಾವು ಪ್ರಜ್ವಲ್ ಬಗ್ಗೆ ಕ್ರಮ ತೆಗೆದುಕೊಳ್ಳೋದ್ರ ಬಗ್ಗೆ ಯಾವ ತಕರಾರು. ಇದೆಲ್ಲ ಒಂದು ಕಡೆಯಾದ್ರೆ SIT ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, CBI ತನಿಖೆ ಕೊಡಿ ಅಂತ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಗಂಭೀರತೆ ಇದ್ದರೆ ತತ್ಕ್ಷಣ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಹಾಡಬೇಕು, ಒಂದು ಸ್ಪಷ್ಟ ಸಂದೇಶನ ಕೊಡಬೇಕು ಅಂತೇಳಿ ತತ್ಕ್ಷಣ ಈ ವಿಚಾರವನ್ನು CBI ತನಿಖೆ ಕೊಡಬೇಕು. ಅದಕ್ಕಾಗಿ ನಮ್ಮ ಆಗ್ರಹ ಇದೆ, ಒಂದು CBIಗೆ ಹ್ಯಾಂಡ್ ಓವರ್ ಮಾಡಿ. CBIಯಲ್ಲೂ ನಿಮಗಿಲ್ಲ ಅಂತ ಹೇಳಿದರೆ ಎಲ್ಲರೂ ಇವತ್ತು ಒಪ್ಪಿಕೊಳ್ಳಬಲ್ಲಂತಹ ಒಂದು ನ್ಯಾಯಾಂಗ ಇಲಾಖೆಯ ಒಬ್ಬ ಸಿಟ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಅಲ್ಲ, ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮಲ್ಲಿದೆ. ಒಟ್ನಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಿದೆ. ಇಡೀ ಪ್ರಕರಣ ರಾಜಕೀಯ ಪಡಸಾಲೆಯಲ್ಲಿ ಬರೀ ವಾಗ್ಯುದ್ಧಕ್ಕಷ್ಟೇ ಅಸ್ತ್ರವಾಗಿ ಉಳಿದಿದೆ. ಬ್ಯೂರೋ ರಿಪೋರ್ಟ್, TV9. ಈ ಮಧ್ಯೆ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಸದ್ಯ ಎಲ್ಲಿದ್ದಾನೆ ಅನ್ನೋದರ ಸುಳಿವು ಸಿಕ್ಕಿದೆ. ಯಾವ ದೇಶದಿಂದ ಯಾವ ದೇಶಕ್ಕೆ ಪರಾರಿ ಆಗಿದ್ದಾನೆ ಅನ್ನೋ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9ಗೆ ಸಿಕ್ಕಿದೆ. ಅಲ್ಲದೆ SIT ಪ್ರಜ್ವಲ್ ಶೋಧಕ್ಕೆ ಹೊಸ ತಂತ್ರದ ಮೊರೆ ಹೋಗ್ತಾ ಇದೆ. ಏನಿದು ಪರಾರಿ ಪ್ರಜ್ವಲ್ ಆಪರೇಷನ್, ಬನ್ನಿ ನೋಡೋಣ. ಎಲ್ಲಿದ್ದಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ, ಬರ್ತಾರ ಇಲ್ವಾ ಅನ್ನೋದು ಸಹ ತಿಳಿದಿಲ್ಲ. ಹೀಗೆ ಅತ್ಯಾಚಾರ ಆರೋಪಿ ಸಂಸದ ಪ್ರಜ್ವಲ್ ರೇವಣ್ಣರ ಪರಾರಿ ಆಟ ಮುಂದುವರೆದಿದೆ. ಆದ್ರೀಗ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಸಿಕ್ಕಿದೆ. ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾಗಿರುವ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ತೀವ್ರ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ರೂಪ ಪಡೆದುಕೊಳ್ಳುತ್ತಿದ್ದಂತೆ ತನಿಖೆ ಆಳಕ್ಕೆ ಇಳಿಯುತ್ತಿದ್ದಂತೆ ವಿದೇಶದಲ್ಲಿ ಇರುವ ಪ್ರಜ್ವಲ್ ಕಳ್ಳಾಟವನ್ನ ಮುಂದುವರೆಸಿದ್ದಾನೆ. ಟಿಕೆಟ್ ಬುಕ್ ಮಾಡೋದು ಮತ್ತೆ ಕ್ಯಾನ್ಸಲ್ ಮಾಡೋ ಮೂಲಕ SIT ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದ ಪ್ರಜ್ವಲ್ ಸದ್ಯ ಎಲ್ಲಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಪರಾರಿಯಾಗಿದ್ದಾರೆ ಅನ್ನೋದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ TV9ಗೆ ಸಿಕ್ಕಿದೆ. ಪ್ರಜ್ವಲ್ ರೇವಣ್ಣ ಕೆಲ ದಿನಗಳ ಹಿಂದೆ ಅಷ್ಟೇ ಜರ್ಮನಿಯ ಮ್ಯೂನಿಚ್ ನಗರದಿಂದ ಟಿಕೆಟ್ ಬುಕ್ ಮಾಡಿದ್ರು. ಇದೀಗ ಜರ್ಮನಿಯಿಂದ ಲಂಡನ್ಗೆ ಪರಾರಿಯಾಗಿರುವ ಮಾಹಿತಿ ಸಿಕ್ಕಿದೆ. ಮ್ಯೂನಿಚ್ನಿಂದ ಟ್ರೈನ್ ಮೂಲಕ ಪ್ರಯಾಣ ಬೆಳೆಸಿರುವ ಸಾಧ್ಯತೆ ಇದೆ. ಇನ್ನು ಪ್ರಜ್ವಲ್ ಪರಾರಿಯಾಗಲು ಇಂಗ್ಲೆಂಡ್ ಉದ್ಯಮಿ ಸಹಾಯ ಮಾಡಿದ್ದಾರೆ ಎನ್ನಲಾಗಿದೆ. ಭಾರತದ ಉದ್ಯಮಿಯೂ ಸಹ ಪ್ರಜ್ವಲ್ ಪ್ರಯಾಣದಲ್ಲಿ ಸಹಕಾರಿಯಾಗಿದ್ದಾರಂತೆ. ಇನ್ನು ಪ್ರಜ್ವಲ್ ರೇವಣ್ಣ ಜೊತೆಗೆ ಇಬ್ಬರು ಸ್ನೇಹಿತರಿದ್ದಾರೆ ಎನ್ನಲಾಗಿದೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ಕಳೆದ 15 ದಿನಗಳಿಂದ ಕುಟುಂಬದ ಸಂಪರ್ಕಕ್ಕೆ ಸಿಕ್ಕಿಲ್ಲ ಎನ್ನಲಾಗಿದೆ. ಇಬ್ಬರು ಸ್ನೇಹಿತರು ಪ್ರಜ್ವಲ್ ಜೊತೆಯಲ್ಲಿದ್ದಾರೆ ಅಂತ ಮೂಲಗಳು ಮಾಹಿತಿ ನೀಡಿವೆ. ದುಬೈ ಮತ್ತು ಬೆಂಗಳೂರಿನ ಇಬ್ಬರು ಸ್ನೇಹಿತರು ಜೊತೆಗಿದ್ದಾರೆ. ಒಟ್ಟು 3 ಸದ್ಯ ಲಂಡನ್ನಲ್ಲಿ ತಂಗಿದ್ದಾರೆ. ಬೆಂಗಳೂರಿನಿಂದ ಪ್ರಜ್ವಲ್ ಖಾತೆಗೆ ಲಕ್ಷಾಂತರ ಹಣ ವರ್ಗಾವಣೆ. ಪ್ರಜ್ವಲ್ ವಿರುದ್ಧ ಕಾನೂನು ಅಸ್ತ್ರ ಪ್ರಯೋಗಕ್ಕೆ SIT ಸಿದ್ಧತೆ. ಒಂದ್ ಕಡೆ ಪ್ರಜ್ವಲ್ ವಿದೇಶದಲ್ಲಿ ಓಡಾಡ್ತಿದ್ರೆ SIT ಮತ್ತೊಂದು ಸ್ಫೋಟಕ ಮಾಹಿತಿಯನ್ನೇ ಕಲೆ ಹಾಕಿದೆ. ಪ್ರಜ್ವಲ್ ಖಾತೆಗೆ ಬೆಂಗಳೂರಿನಿಂದ ಲಕ್ಷಾಂತರ ರೂಪಾಯಿ ಹಣ ವರ್ಗಾವಣೆ ಆಗಿರೋ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. ಹೀಗಾಗಿ ಕೋರ್ಟ್ ಅನುಮತಿ ಪಡೆದು ಪ್ರಜ್ವಲ್ ಬ್ಯಾಂಕ್ ಖಾತೆ ಫ್ರೀಸ್ ಮಾಡಲು SIT ಸಿದ್ಧತೆಯನ್ನ ಮಾಡ್ತಿದೆ. ಇದರ ಜೊತೆಗೆ ಕಾನೂನು ಅಸ್ತ್ರವನ್ನ ಪ್ರಯೋಗಕ್ಕೆ ಮುಂದಾಗಿವೆ. ಅದರ ಭಾಗವಾಗಿ ಶೀಘ್ರವೇ ಪ್ರಜ್ವಲ್ ವಿರುದ್ಧದ 1ನೇ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಸಿ ಕೋರ್ಟ್ ಮೂಲಕ ವಾರೆಂಟ್ ಜಾರಿಗೊಳಿಸಲು SIT ಮುಂದಾಗಿದೆ. ಅಲ್ಲದೆ ಪ್ರಜ್ವಲ್ಗೆ ಲುಕ್ಔಟ್, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಿದೆ ಎನ್ನಲಾಗಿದೆ.
ಈ ಮಧ್ಯೆ ಪ್ರಜ್ವಲ್ ವಿದೇಶದಲ್ಲಿರೋ ಬಗ್ಗೆ ಮಾತನಾಡಿರುವ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರ ಕುಟುಂಬದವರೇ ಫ್ಲೈಟ್ ಬುಕ್ ಮಾಡಿ ಕಳುಹಿಸಿದ್ದಾರೆ. ಪ್ರಜ್ವಲ್ ಎಲ್ಲಿದ್ದಾನೆಂದು ಅವರಿಗೆ ಗೊತ್ತಿದೆ, ಇದೆಲ್ಲ ಕುಮಾರಸ್ವಾಮಿ ನಾಟಕ ಅಂತ ಹೇಳಿದ್ದಾರೆ. ನನಗೆ ಹೆಂಗ್ ಗೊತ್ತು? ಕುಮಾರಸ್ವಾಮಿಗೆ ಗೊತ್ತು, ಕಳಿಸಿದವ್ರಿಗೆ ದೇವೇಗೌಡರಿಗೆ ಗೊತ್ತು, ರೇವಣ್ಣ ಅವ್ರಿಗೆ ಗೊತ್ತು. ಅವರೇ ಫ್ಲೈಟ್ ಬುಕ್ ಮಾಡಿ ಕಳಿಸಿದಾರೆ. ಅವರು ಅವನ್ನ ಹೊರದೇಶಕ್ಕೆ ಕಳಿಸಿರ್ತಕ್ಕಂಥವ್ರು ಯಾರು? ಇದೆಲ್ಲ ಸುಮ್ಮನೆ ಕುಮಾರಸ್ವಾಮಿ ಅವ್ರ ನಾಟಕ ಸೃಷ್ಟಿ ಮಾಡಿರ್ತಕ್ಕಂಥ. ಅತ್ತ ಹಾಸನದಲ್ಲಿ ಪ್ರಜ್ವಲ್ ಬಂಧನಕ್ಕೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಸದಸ್ಯರು ಪ್ರೊಟೆಸ್ಟ್ ನಡೆಸಿದ್ರು. ಪ್ರಜ್ವಲ್ ಬಂಧನವಾಗಬೇಕು, ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗಬೇಕೆಂದು ಒತ್ತಾಯಿಸಿದ್ರು. ಇದಕ್ಕೂ ಮುನ್ನ ನಡೆದ ಪ್ರಮುಖ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸಭೆಯಲ್ಲಿ ಸಾಹಿತಿ ರೂಪಾ ಹಾಸನ್ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ವಿಡಿಯೋ ಪ್ರಕರಣ ಸುನಾಮಿ ರೀತಿ ಅಪ್ಪಳಿಸಿದೆಯಂತ ಆಕ್ರೋಶವನ್ನ ಹೊರಹಾಕಿದ್ರು. ಬೆಂಗಳೂರಿನಿಂದ ಶಿವಪ್ರಸಾದ್ ಜೊತೆ ಮಂಜುನಾಥ್, TV9 ಹಾಸನ. RSS ಬ್ಯಾನ್ ಆಗುತ್ತಾ? ಬಿಜೆಪಿಯವರೇ RSS ಅನ್ನ ಬ್ಯಾನ್ ಮಾಡ್ತಾರ? ಈ ಮಾತನ್ನ ಊಹಿಸೋಕು ಕೂಡ ಕಷ್ಟವೇ. ಆದ್ರೆ ಇಂಥದ್ದೊಂದು ಚರ್ಚೆಗೆ ಬಿಜೆಪಿ ಮತ್ತು ಇಂಡಿಯಾ ಮೈತ್ರಿಕೂಟದ ನಾಯಕರು ನಾಂದಿ ಹಾಡಿದ್ದಾರೆ. ಅಲ್ಲದೆ ಮೋದಿ ವಿರುದ್ಧ ಚುನಾವಣಾ ಆಯೋಗ ಕ್ರಮ ಕೈಗೊಳ್ಳಬೇಕು ಅಂತ ಖರ್ಗೆ ತೀವ್ರ ತೆರನಾಗಿ ಆಗ್ರಹಿಸಿದ್ದಾರೆ. तो अभी इतना ही बाकी है, वो आरएसएस को भी नकली आरएसएस कह देंगे कल उठकर. आरएसएस को खतरा महसूस हो रहा है मुझे, तो आरएसएस पर बैन भाजपा लगाएगी. ಬಿಜೆಪಿಯಿಂದಲೇ RSS ಬ್ಯಾನ್ ಇಂದ ಉದ್ಧವ್ ಠಾಕ್ರೆ. RSS ಬಿಜೆಪಿಯ ಬೆನ್ನೆಲುಬಾದ್ರೆ ಅದೇ ಬಿಜೆಪಿಯಿಂದಲೇ RSS ಬ್ಯಾನ್ ಆಗುತ್ತೆ ಅಂತ ಮಹಾರಾಷ್ಟ್ರ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಬಾಂಬ್ ಸಿಡಿಸಿದ್ದಾರೆ. ಅಷ್ಟಕ್ಕೂ ಉದ್ಧವ್ ಹೀಗೆ ಹೇಳೋಕೆ ಕಾರಣ ಖುದ್ದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಸಂದರ್ಶನವೊಂದರಲ್ಲಿ ಆಡಿದ ಮಾತು. ಅದೇನು ಅಂತ ತೋರಿಸ್ತೀವಿ ನೋಡಿ. ಬಿಜೆಪಿ ಪ್ರಾರಂಭದಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಸಾಮರ್ಥ್ಯ ಹೊಂದಿದ್ವಿ. ನಮಗೆ ಕಡಿಮೆ ಸಾಮರ್ಥ್ಯ ಇದ್ದಾಗ RSS ಅವಶ್ಯಕತೆ ಇತ್ತು. ಆದ್ರೆ ಇದೀಗ ನಾವು ಅಭಿವೃದ್ಧಿ ಆಗಿದ್ದೇವೆ, ನಾವು ಸಾಮರ್ಥ್ಯ ಹೊಂದಿದ್ದೇವೆ. ಇದೀಗ ಪಕ್ಷ ತನ್ನಿಂದ ತಾನೇ ಮುಂದೆ ಸಾಗ್ತಿದೆ. ಖಾಸಗಿ ವಾಹಿನಿ ಸಂದರ್ಶನದಲ್ಲಿ RSS ಬಗ್ಗೆ ಪ್ರಶ್ನೆಗೆ ಉತ್ತರಿಸಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ, ಪ್ರಾರಂಭದಲ್ಲಿ ಬಿಜೆಪಿಗೆ ಅಷ್ಟಾಗಿ ಬಲ ಇರಲಿಲ್ಲ, ಆಗ RSS ಅವಶ್ಯಕತೆ ಇತ್ತು. ಆದ್ರೆ ಇದೀಗ ಬಿಜೆಪಿ ತುಂಬಾ ಬಲವಾಗಿದೆ, ಪಕ್ಷ ತನ್ನಿಂದ ತಾನೇ ಮುಂದೆ ಸಾಗ್ತಿದೆ ಎಂದಿದ್ರು. ಆ ಮೂಲಕ ಪರೋಕ್ಷವಾಗಿ RSS ಅವಶ್ಯಕತೆ ಇಲ್ಲ ಎಂದಿದ್ರು. ಈ ಬಗ್ಗೆ ಇಂದು ಖರ್ಗೆ ಜೊತೆಗಿನ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಉದ್ಧವ್, RSS ಅಪಾಯದಲ್ಲಿದೆ ಅಂತ ನನಗೆ ಅನಿಸುತ್ತೆ, ಬಿಜೆಪಿಯವರು RSS ಬ್ಯಾನ್ ಮಾಡ್ತಾರೆ ಎಂದಿದ್ದಾರೆ. JP नड्डा जी ने जो कहा है कि अब हमें RSS की जरूरत नहीं, अप्रत्यक्ष रूप से कहा, उस पर आपका क्या कहना है? ठीक है, आपने क्या कहा था नड्डा साहब, तो अभी इतना ही बाकी है, वो आरएसएस को भी नकली आरएसएस कह देंगे कल उठकर. और मुझे तो अभी आरएसएस को खतरा महसूस हो रहा है मुझे, क्योंकि आरएसएस को वो उसके ऊपर वो बंदी लगाएंगे. भाई जर का ते असं म्हणतात की राम मंदिरावरती काँग्रेस बुलडोझर चलाएगी, तो आरएसएस पर बैन भाजपा लगाएगी. ಪ್ರಧಾನಿ ಮೋದಿ ಬುಲ್ಡೋಸರ್ ಹೇಳಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಗರಂ. ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರ ಮೇಲೆ ಬುಲ್ಡೋಜರ್ ಹತ್ತಿಸ್ತಾರೆ ಅಂತ ನಿನ್ನೆ ಪ್ರಧಾನಿ ಮೋದಿ ಹೇಳಿದ್ರು. ಇದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಇವತ್ತು ಮೋದಿ ಹೇಳಿಕೆ ವಿರುದ್ಧ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. सपा कांग्रेस वाले सरकार में आए तो रामलला को फिर से टेंट में भेजेंगे और मंदिर पर बुलडोजर चलवा देंगे. क्या योगी जी से यही सीखना है क्या? बुलडोजर उनकी गवर्नमेंट है, हम किसी को आज तक बुलडोजर लगाया नहीं. जनता में एक भ्रम पैदा करने के लिए और जनता में एक रोष पैदा करके इंस्टिगेट करने का, ये तो मैं समझता हूं, ये तो इलेक्शन कमीशन उनके ऊपर एक्शन लेना चाहिए. जो इंस्टिगेटिव स्पीचेस करते हैं तो उनके खिलाफ तो कार्रवाई होनी चाहिए. ಶಕ್ತಿ ಯೋಜನೆಯಿಂದ ಮೆಟ್ರೋಗೆ ನಷ್ಟ, ಪ್ರಧಾನಿ ಹೇಳಿಕೆಗೆ DK ತಿರುಗೇಟು.
ಇನ್ನು ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಜಾರಿಯಾಗಿರುವ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ವ್ಯವಸ್ಥೆ ಕುರಿತು ಟೀಕಿಸಿದ್ರು. ಉಚಿತ ಬಸ್ ವ್ಯವಸ್ಥೆಯಿಂದ ಅಲ್ಲಿನ ಮೆಟ್ರೋ ರೈಲಿನ ಪ್ರಯಾಣದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಮೋದಿ ಸಂದರ್ಶನದಲ್ಲಿ ಹೇಳಿದ್ದೇನು ನೋಡಿ. ನೀವು ಒಂದು ನಗರದಲ್ಲಿ ಮೆಟ್ರೋ ಮಾಡ್ತೀರಿ, ಅದೇ ನಗರದಲ್ಲಿ ಚುನಾವಣೆ ಗೆಲ್ಲೋದಕ್ಕೆ ನಾವು ಮಹಿಳೆಯರನ್ನ ಬಸ್ನಲ್ಲಿ ಫ್ರೀಯಾಗಿ ಕರೆದುಕೊಂಡು ಹೋಗ್ತೀವಿ ಎಂದು ಇದರಿಂದ ಮೆಟ್ರೋದ 50% ಪ್ರಯಾಣಿಕರನ್ನ ನೀವು ಕಳೆದುಕೊಂಡಂತೆ ಅಲ್ವಾ? ಮೆಟ್ರೋಗೆ ನಷ್ಟ ಅಲ್ವಾ? ಭವಿಷ್ಯದಲ್ಲಿ ಮೆಟ್ರೋ ಇರಬೇಕೋ ಬೇಡವೋ? ಹೀಗೆಂದು ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಜಾರಿ ಇರುವ ಉಚಿತ ಬಸ್ ಪ್ರಯಾಣ ಸರಿಯಲ್ಲ ಅಂತ ಮೋದಿ ಹೇಳಿದ್ರು. ಆದ್ರೆ ಮೋದಿ ಹೇಳಿಕೆಗೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ನಾವು ಬಡವರಿಗಾಗಿ ಯೋಜನೆ ಮಾಡಿದ್ದೇವೆ, ಮೇಲಾಗಿ ನಮ್ಮ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಮಾತ್ರ ಮೆಟ್ರೋ ಇರೋದು ಎಂದಿದ್ದಾರೆ. ಅಲ್ಲದೆ ಉಚಿತ ಬಸ್ ಘೋಷಣೆ ಆದ್ಮೇಲೂ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ 30% ಏರಿಕೆಯಾಗಿದೆ ಎಂದಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಜನರು ನಗರದಲ್ಲೂ ಕೂಡ ಎಲ್ಲೆಲ್ಲಿ ಅವರಿಗೆ ಶಕ್ತಿ ಇಲ್ವೋ ಅವರೆಲ್ಲ ಕೂಡ ಇವತ್ತು ನಮ್ಮ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಮಾತ್ರ ಮೆಟ್ರೋ ಇದೆ, ಇದು ಪ್ರಧಾನಮಂತ್ರಿಗಳು ಗಮನಿಸಬೇಕು. ಎಲ್ಲ ಕಡೆ ಮೆಟ್ರೋ ಇಲ್ಲ, ಮೆಟ್ರೋಲಿ ಅನುಕೂಲ ಇರೋ ಕಡೆ ಹೋಗ್ತಾರೆ ಅವರು. ಆದರೆ ನಾವು ಯೋಚನೆ ಮಾಡ್ತಿರೋದು ಬಡವರಿಗೆ ಈ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದಾರಲ್ಲ ಅವ್ರಿಗೆ ಸುಧಾರಣೆಯನ್ನ ಮಾಡಲಿಕ್ಕೆ ನಾವು ಈ ಒಂದು ಯೋಜನೆಯನ್ನು ತೆಗೆದುಕೊಂಡು ಬಂದಿದ್ದೆ. ಈಗ ನಾನು ಮಾಹಿತಿ ನಮ್ಮ ಮೆಟ್ರೋ ಇಂದನೂ ತರಿಸಿದೆ, 30% ರೈಡರ್ಶಿಪ್ ಜಾಸ್ತಿ ಆಗಿದೆ. ನನ್ನ ಉತ್ತರಾಧಿಕಾರಿ ಯಾರೂ ಇಲ್ಲ. ಕೇಜ್ರಿವಾಲ್ ನಿವೃತ್ತಿ ಅಸ್ತ್ರಕ್ಕೆ ಮೋದಿ ತಿರುಮಂತ್ರ. ಜೈಲಿನಿಂದ ಜಾಮೀನಿನ ಮೇಲೆ ಹೊರಬಂದ ಕೇಜ್ರಿವಾಲ್ ಪ್ರಧಾನಿ ಮೋದಿ ವಿರುದ್ಧ ನಿವೃತ್ತಿ ಅಸ್ತ್ರ ಬಳಸಿದ್ರು. ಮೋದಿ ಮುಂದಿನ ವರ್ಷ ನಿವೃತ್ತಿ ಆಗ್ತಾರೆ, ಅಮಿತ್ ಶಾ ಅವರ ಉತ್ತರಾಧಿಕಾರಿಯಾಗಿ ಪ್ರಧಾನಿ ಆಗ್ತಾರೆ ಎಂದಿದ್ರು. ಈ ವಿಚಾರಕ್ಕೆ ದೆಹಲಿಯಲ್ಲೇ ಉತ್ತರ ನೀಡಿರುವ ಪ್ರಧಾನಿ ಮೋದಿ, ನನ್ನ ಉತ್ತರಾಧಿಕಾರಿ ಯಾರೂ ಇಲ್ಲ, 140 ಕೋಟಿ ಜನರೇ ನನ್ನ ಉತ್ತರಾಧಿಕಾರಿಗಳು ಎಂದಿದ್ದಾರೆ. घर का हर मुखिया अपने वारिस के लिए सोचता है, योजना बनाता है और कुछ करता भी है. मुझे तो वो भी नहीं करना है, मेरा कोई वारिस नहीं है. अगर मेरा कोई वारिस है तो आप ही मेरे वारिस हैं. 140 करोड़ देशवासी वही मेरे वारिस है. ಹೀಗೆ ಭಾವನಾತ್ಮಕ ಮಾತುಗಳಿಂದ ಇದೇ ಮೊದಲ ಬಾರಿ ಮೋದಿ ದೆಹಲಿ ರಣಕಣದಲ್ಲಿ ಪ್ರಚಾರ ನಡೆಸಿದ್ರು. ದೆಹಲಿಯ ಈಶಾನ್ಯ ಕ್ಷೇತ್ರದಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ಇತ್ತೀಚೆಗೆ ಭಾರತೀಯ ಪೌರತ್ವ ಪಡೆದ ಪಾಕಿಸ್ತಾನಿ ನಿರಾಶ್ರಿತರನ್ನು ಕೂಡ ಭೇಟಿ ಮಾಡಿದ್ರು. ಬ್ಯೂರೋ ರಿಪೋರ್ಟ್, TV9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.